ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿದ್ದನ್ನು ತೋರಿಸ್ತೇನೆ. ಸ್ಟಿಚ್ ಮಾಡುವಾಗ ತೋರಿಸ್ಲಿಕ್ಕೆ ನನಗೆ ಸರಿಯಾಗಲಿಲ್ಲ, ಅಂದರೆ ಟೈಮ್ ಆಗಲಿಲ್ಲ. ಹಾಗಾಗಿ ಮಾಡಿದ್ದನ್ನು ತೋರಿಸ್ತೇನೆ. ಇವಾಗ ನಾನು ಸ್ವಲ್ಪ ವಿಡಿಯೋ ತೋರಿಸ್ತೇನೆ. ಈಗ ನಾನು ಫಸ್ಟ್ ಪೇಪರಲ್ಲಿ ಮಾರ್ಕ್ ಹಾಕಿಕೊಂಡಿದ್ದೇನೆ. ಬ್ಲೌಸಿಗೆ ಎಷ್ಟು ಬೇಕು ಅಷ್ಟು ನೆಕ್ ಈ ಥರ ಉಂಟು ನೋಡಿ. ಆಮೇಲೆ ಥ್ರೆಡ್ ಮಾಡಿಟ್ಟುಕೊಂಡು ಫಸ್ಟಿಗೆ ಕೆಳಗಿನಿಂದ ಜಾಯಿಂಟ್ ಮಾಡಿಕೊಂಡು ಬರಬೇಕು, ಪೇಪರ್ಗೆ ಅಟ್ಯಾಚ್ ಮಾಡಿಕೊಂಡು ಬರಬೇಕು. ಮೇಲಿಂದ ಅಟ್ಯಾಚ್ ಮಾಡಿದರೆ ಸ್ವಲ್ಪ ಕೆಳಗೆ ಅಗಲ ಆಗ್ತದೆ, ಅದಕ್ಕೋಸ್ಕರ. ಇನ್ನು ಇದನ್ನು ಸ್ಟಿಚ್ ಮಾಡುವಾಗ ಮಧ್ಯದಿಂದ ಬ್ಲೌಸಿನ ನೆಕ್ ಉಂಟಲ್ಲ, ಬ್ಯಾಕ್ ನೆಕ್, ಅದರ ಮಧ್ಯಕ್ಕೆ ಮಾರ್ಕ್ ಹಾಕಿ ಮಧ್ಯದಿಂದ ಇಟ್ಟುಕೊಂಡು ಬರಬೇಕು. ಆವಾಗ ಆಚೆ ಈಚೆ ಕರೆಕ್ಟ್ ಆಗ್ತದೆ. ಹಾಗಾಗಿ ಮಧ್ಯಕ್ಕೆ ಇಟ್ಟು ಮಧ್ಯದಿಂದ ಸ್ಟಿಚ್ ಮಾಡಿಕೊಂಡು ಬರಬೇಕು. ಇವಾಗ ನೋಡಿ ಸ್ಟಿಚ್ ಮಾಡಿ ಇಟ್ಟಿದ್ದೇನೆ. ಮತ್ತೆ ಈ ಪೇಪರನ್ನು ತೆಗಿಬೇಕು. ಈಗ ಪೇಪರ್ ಇಡದೆ ಈ ಥರ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಇನ್ನು ಈ ಪೇಪರನ್ನು ತೆಗಿಬೇಕು. ಇನ್ನು ಇದಕ್ಕೆ ಈ ಥರ ಒಂದು ಪಟ್ಟಿ ಮಾಡಿ ನೆರಿಗೆ ಕೊಡ್ತಾ ಬರಬೇಕು. ಇವಾಗ ನೆರಿಗೆ ಕೊಟ್ಟೆಲ್ಲ ರೆಡಿ ಆಯಿತು ನೋಡಿ. ಇವಾಗ ಬ್ಲೌಸಿನ ಬ್ಯಾಕ್ ನೆಕ್ ರೆಡಿ ಆಯಿತು. ಆಮೇಲೆ ಪೇಪರನ್ನೆಲ್ಲ ತೆಗೆದು ಬೀಡ್ಸ್ ಎಲ್ಲ ಕುತ್ತಲಿಸಿದ್ರೆ ಆಯಿತು. ಇವಾಗ ಬ್ಲೌಸ್ ರೆಡಿಯಾಗಿದೆ. ಸ್ಲೀವು ಈ ಥರ ಉಂಟು ನೋಡಿ, ಈ ಥರ ಉಂಟು ಸ್ಲೀವು. ಇದು ಕೂಡ ಪೇಪರಲ್ಲಿ ಫಸ್ಟ್ ಪೇಪರ್ಗೆ ಸ್ಟಿಚ್ ಮಾಡಿ ಮತ್ತೆ ಬ್ಲೌಸ್ ಪೀಸಿಗೆ ಅಟ್ಯಾಚ್ ಮಾಡೋದು. ಫ್ಲವರ್ ನೋಡಿ, ಇದು ಕೂಡ ಬಟ್ಟೆಯಲ್ಲಿ ಇದರಲ್ಲಿ ಮಾಡೋದು. ಇದು ನೋಡಿ, ಇದೊಂದು ಡಿಸೈನ್ ಫ್ಲವರ್ ಮಾಡಿ ಅದಕ್ಕೆ ಬೀಡ್ಸ್, ವೈಟ್ ಬೀಡ್ಸ್ ಇಟ್ಟಿದ್ದೇನೆ, ಚಂದ ಕಾಣ್ತದೆ ಅಂತ. ಇದರ ಸ್ಲೀವು ಈ ಥರ ಉಂಟು. ಇನ್ನೊಂದು ಬ್ಲೌಸ್ ಇದು ಕೂಡ ಮಧ್ಯದ ಪೀಸ್ ಪೇಪರಲ್ಲಿ ಮಾಡಿ ಮತ್ತೆ ಇಡೋದು. ನೋಡಿ, ಇದರ ಸ್ಲೀವ್ ಈ ಥರ ಉಂಟು. ನೋಡಿ, ಈ ಬಟ್ಟೆಯಲ್ಲಿ ಡಿಸೈನ್ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ, ಅಂದರೆ ನೂಲೆದ್ದು ಹೋಗ್ತದೆ. ಅದಕ್ಕೋಸ್ಕರ ಇದರಲ್ಲಿ ನಾನು ಸಿಂಪಲಾಗಿ ಮಾಡಿದ್ದೇನೆ. ಇದು ಗ್ರೀನು ಸಾರಿಯ ಪೀಸ್ ಇಟ್ಟು ಈ ಥರ ಮಾಡಿದ್ದೇನೆ. ಅದರ ಚೆಂದ ಕಾಣ್ತದೆ ಮಾತ್ರ. ಡಬಲ್ ಲೇಸ್ ಕೊಟ್ಟು ಇದರ ಸ್ಲೀವು ಈ ಥರ ಪಫು ಚೆಂದ ಕಾಣ್ತದೆ. ಇದೊಂದು ಸೇಮ್ ಡಿಸೈನ್. ಇದು ಕೂಡ ಇದರ ಸ್ಲೀವು ಮೇಲೆ ಮಾತ್ರ ಸ್ವಲ್ಪ ಪಫ್ ಬಂದು, ಈಗ ಇದೇ ಸ್ಟೈಲ್, ಈ ಥರ ಪಫು. ಇದೊಂದು ಬ್ಲೌಸು ನೋಡಿ. ಇದರಲ್ಲಿ ಎಂಥ ಡಿಸೈನ್ ಅಷ್ಟೊಂದು ಕಾಣೋದಿಲ್ಲ. ಇದರಲ್ಲಿ ವೈಟ್ ಬೀಡ್ಸ್ ಇಟ್ಟಿದ್ದೇನೆ, ಅಷ್ಟೊಂದು ಕಾಣೋದಿಲ್ಲ. ಮತ್ತು ಸಿಲ್ವರ್ ಥ್ರೆಡ್ ಮತ್ತು ಲೇಸ್ ಕೊಟ್ಟಿದ್ದೇನೆ, ಅಂದರೆ ಬಾರ್ಡರ್ ಸಿಲ್ವರ್ ಇದ್ದ ಕಾರಣ ಸಿಲ್ವರ್ ಕೊಟ್ಟಿದ್ದೇನೆ. ಚೆಂದ ಕಾಣ್ತದೆ ಮಾತ್ರ. ವಿಡಿಯೋದಿಂದ ಹೀಗೆ ನೋಡಲಿಕ್ಕೆ ಚೆಂದ ಕಾಣ್ತದೆ. ಹಾಗೆ ನಾನು ಮಾಡಿದ ಬ್ಲೌಸ್ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು, ಇಷ್ಟವಾದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.